ಮಳವಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ರವರು ಮಳವಳ್ಳಿ ತಾಲೂಕಿನ ಎಲ್ಲ ನಾಗರಿಕರಿಗೆ ಯಾವುದೇ ವಾಹನಗಳಿಗೆ ಮುಕ್ತ ಅವಕಾಶವನ್ನು ನೀಡಬೇಕು. ಜೊತೆಗೆ ಸರ್ವಿಸ್ ರಸ್ತೆಯನ್ನು ನಿರ್ಮಿಸದೆ ಪ್ರಯಾಣಿಕರಿಗೆ ಆಯ್ಕೆಯ ಅವಕಾಶ ನೀಡಿರುವುದು ಮತ್ತು ಇಲ್ಲಿ ಯಾವುದೇ ಹೊಸ ಫ್ಲೈಓವರ್ ನಿರ್ಮಿಸಿಲ್ಲ. ಜೊತೆಗೆ ಈ ರಸ್ತೆಯಲ್ಲಿ ಪ್ರಯಾಣಿಸುವಾಗ ಯಾವುದೇ ದೂರ ಮತ್ತು ಸಮಯದ ಅವಧಿಯಾಗಲಿ ಪ್ರಯಾಣಿಕರಿಗೆ ಕಡಿಮೆಯಾಗಲಿಲ್ಲ. ಎಲ್ಲ ನ್ಯೂನ್ಯತೆಗಳಿದ್ದರೂ ಟೋಲ್ ಸಂಗ್ರಹ ನಡೆಯುತ್ತಿರುವುದು ಹಗಲು ದರೋಡೆಯಾಗಿರುತ್ತದೆ. ಕೂಡಲೇ ಟೋಲ್ ಸಂಗ್ರಹ ನಿಲ್ಲಿಸದಿದ್ದರೆ ತಾಲೂಕಿನ ಇತರ ಪ್ರಗತಿಪರ ಸಂಘಟನೆಗಳು ಹಾಗೂ ನಾಗರಿಕರೊಡಗೂಡಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕಾರ್ಯದರ್ಶಿ ಲಿಂಗರಾಜು, ನಂಜುಂಡಸ್ವಾಮಿ ಭಾಗಿಯಾಗಿದ್ದರು. ಹಿಂದೆ ಇದ್ದಂತಹ 209 ಬೆಂಗಳೂರಿನಿಂದ ದಿಂಡಿಗ ತನಕ ಏನು ರಾಷ್ಟ್ರೀಯ ಹೆದ್ದಾರಿ ಇತ್ತು ಅದನ್ನು 948 ರಾಷ್ಟ್ರೀಯ ಹೆದ್ದಾರಿಯಾಗಿ ಅದನ್ನು ಮಾರ್ಪಡಿಸಿ ಅಲ್ಲಿ ಬ್ಲಫ್ ಹತ್ರ ಇವತ್ತು ಟೋಲನ್ನು ಹಾಕ್ಲಿಕ್ಕೆ ಹೊರಟಿದ್ದಾರೆ. ಟೋಲ್ ವಸೂಲಿನ ಮಾಡ್ತಾ ಇದ್ದಾರೆ. ಆದರೆ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಇರಬೇಕಾಗಿರ್ತಕ್ಕಂಥ ಯಾವುದೇ ರೀತಿಯಾದಂಥ ಗುಣಮಟ್ಟದ ರಸ್ತೆಯಾಗಿ ಅದನ್ನು ಮಾರ್ಪಡಿಸ್ತಾ ಇರ್ತಕ್ಕಂಥದ್ದು ನಾವದು ಸರಿಯಾದಂಥ ವಿಧಾನ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತೇವೆ. ಉದಾಹರಣೆ ಹೇಳಬೇಕು ಅಂದರೆ ಮದ್ದೂರಿಂದ ಹುಲಿಯೂರುದುರ್ಗ, ಕುಣಿಗಲ್ಲು ಮತ್ತು ತುಮಕೂರು ಹೋಗ್ತಕ್ಕಂಥ ಒಂದು ರಾಜ್ಯ ಹೆದ್ದಾರಿ ಇರತಕ್ಕಂತಹ ಒಂದು ಗುಣಮಟ್ಟದ ರಸ್ತೆಯಾಗಿಯೂ ಈ ರಸ್ತೆ ಕಂಡು ಬರ್ತಾ ಇಲ್ಲ. ಅದು ಆ ರೀತಿಯಾದಂತಹ ಒಂದು ಕಳಪೆ ಇರತಕ್ಕಂಥ ನೋಡ್ತಾ ಇದ್ದೀವಿ. ಜೊತೆಗೆ ಆ ರಸ್ತೆ ಆಜು ಬಾಜುನಲ್ಲಿ ಏನು ಇದನ್ನ ಹಾಕಿ ಡ್ರೈನೇಜ್ ಇರ್ಬೋದು, ಜೊತೆಗೆ ಅಲ್ಲಿ ಫುಟ್ಪಾತ್ ಇರ್ಬೋದು, ಅದಕ್ಕೆ ಕನೆಕ್ಟಿಂಗ್ ಆದಂಥ ರೀತಿಯಲ್ಲಿ ಗ್ರಾಮಗಳಿಗೆ ಕನೆಕ್ಟ್ ಆಗ್ತಕ್ಕಂಥ ಬೇರೆ ರಸ್ತೆಗಳಿಗೆ ಕನೆಕ್ಟ್ ಆಗ್ತಕ್ಕಂಥ ರೀತಿಯಲ್ಲಿ ಆ ರಸ್ತೆಗಳನ್ನು ಮಾಡ್ತಕ್ಕಂಥದ್ದಾಗಲಿ ಯಾವುದನ್ನೂ ಮಾಡಲಿಲ್ಲ ಇಲ್ಲಿ ತನಕ. ಮತ್ತೆ ಬಸ್ ಸೆಂಟರ್ಗಳನ್ನ ಮಾಡಿದರೆ ಆ ಬಸ್ ಸೆಂಟರ್ಗಳು ಅದು ಅವೈಜ್ಞಾನಿಕ ಹೋಗಿದೆ. ಅದು ಇಡೀ ರಾಷ್ಟ್ರೀಯ ಹೆದ್ದಾರಿಯವ್ರಿಗೂ ಒಂಥರ ನಾಚಿಕೆ ಆಗಬೇಕು. ಅದೊಂದು ರೀತಿಯಲ್ಲಿ ಛತ್ರಿ ರೀತಿಯಲ್ಲಿದೆ. ಯಾಕೆಂದರೆ ಆ ಕಡೆಯಿಂದ ಮಳೆ ಬಿದ್ರೂ ಎತ್ತು ಹೊಡಿತದೆ, ಬಿಸಿಲು ಬಿದ್ರೂ ಮುಖ ಹೊಡಿತದೆ. ಅದಲ್ಲದೆ ಬಸ್ ಸ್ಟಾಪ್ ಒಂದು ಕಡೆ ಇದ್ರೆ ಬಸ್ ಸೆಂಟರ್ ಇನ್ನೊಂದು ಕಡೆ ಇದೆ. ಇದೊಂದು ರೀತಿ ಅವೈಜ್ಞಾನಿಕವಾಗಿ ಇರತಕ್ಕಂಥದ್ದು. ಇದೆಲ್ಲವನ್ನು ಸರಿಪಡಿಸಬೇಕು ಅಂತೇಳಿ ಹಿಂದೆ ನಾವು ಟೋಲ್ ಸಂಗ್ರಹ ಮಾಡಲಿಕ್ಕೆ ಇಳಿದಿದಂತಹ ಸಂದರ್ಭದಲ್ಲಿ ಏನು ಹೋರಾಟವನ್ನು ಮಾಡಿ ಒತ್ತಾಯವನ್ನು ಮಾಡಿದ್ವಿ, ಅದನ್ನು ಸರಿಪಡಿಸ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಲಿಲ್ಲ ಅಂತ ಅನ್ನುವಂಥದ್ದು. ಮತ್ತೆ ಈ ರಸ್ತೆಯಿಂದಾಗಿ ಪ್ರಯಾಣದ ಸಮಯ ಆಗಲಿ ಅಥವಾ ದೂರನಾಗಲಿ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಲ್ಲ. ಯಾಕೆಂದರೆ ಸೇಮ್ ಹಿಂದೆ ಯಾವ ರಸ್ತೆ ಇತ್ತು ಅದೇ ರಸ್ತೆ ಇರ್ತಕ್ಕಂಥದ್ದು. ಆ್ಯಕ್ಚುಲಿ ಅವ್ರು ಏನಾದರೂ ಮಾಡಬೇಕು ಅಂತಿದ್ರೆ ಬ್ಲಫನ್ನ ದಾಟಿ ಶಿವಸಮುದ್ರಕ್ಕೆ ಹೋಗ್ತಕ್ಕಂಥ ಎಡಗಡೆ ತಿರ್ತಕ್ಕಂಥದ್ದನ್ನು ದಾಟಿ ಆ ಸೇತುವೆಗೆ ಹತ್ರ ಆಗಿರ್ತಕ್ಕಂಥ ರೀತಿಯಲ್ಲಿ ಬೆಳಕವಾಡಿ ರಸ್ತೆಗೆ ಇನ್ನೂ ಸ್ವಲ್ಪ ಹತ್ರ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಡಿದರೆ 1-2 ಕಿಲೋಮೀಟರ್ ಆದ್ರೂ ಸೇವ್ ಆಗ್ತಾ ಇತ್ತು. ಆದರೆ ಇವಾಗ ಇಲ್ಲಿ ಬರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ರೀತಿ ಈಗ ಬ್ಲಫ್ನ ಕಡೆ ಹೋಗ್ತಾ ಮಲ್ಲಿಕಾರ್ಜುನಹಳ್ಳಿ, ಜವನಗಳ್ಳಿ ಈ ಊರುಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಅವರಿಗೆ ಸಮಯದ ಅವಧಿ ಆಗಿರ್ಬೋದು, ಆ ದೂರದ ಇದಾಗಿರ್ಬೋದು, ಯಾವುದೇ ರೀತಿಯಲ್ಲೂ ಅವ್ರಿಗೆ ಸಹಾಯ ಆಗೋದಿಲ್ಲ ಅಂತ ಅನ್ನೋದು ಒಂದು. ಮತ್ತು ಸ್ಥಳೀಯರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಮಳವಳ್ಳಿ ತಾಲೂಕಿನ ಜನತೆಗೆ ಏನು ನಿಯಮಗಳನ್ನ ಜಾರಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿಲ್ಲ ಅವರು. ಯಾಕೆಂದರೆ ಅಲ್ಲಿ ಸಂಬಂಧಿಕರು ಇರ್ತಾರೆ, ಅಲ್ಲಿ ಜೊತೆಗೆ ವ್ಯವಸಾಯ ಮಾಡ್ತಕ್ಕ ಜಮೀನುಗಳಿರ್ತವೆ, ಈ ಕಡೆಯಿಂದ ಆ ಕಡೆಯಿಂದ ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥ ಅಗತ್ಯಗಳಿದೆ. ಎಲ್ಲ ಅಗತ್ಯಗಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೆಲವರು ಇರ್ಬೋದಲ್ಲಿ 20 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆಗೆ ಪಾಸನ್ನು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆದರೆ ನಾವು 21 ಕಿಲೋಮೀಟರ್ ಇರ್ತಕ್ಕಂಥವನು ಆ ಕಡೆ ಹೋಗ್ಬೇಕು ಅಂತಂದಾಗ ಸಮಸ್ಯೆ ಆಗ್ತದೆ. ನಾವು ಕೇಳ್ತಾ ಇದ್ದೀವಿ ಮಳವಳ್ಳಿ ತಾಲೂಕಿನ ಎಲ್ಲರಿಗೂ ಅವ್ರಿಗೆ ಯಾವುದೇ ರೀತಿ ಪಾಸು ಗೀಸು ಅದನ್ನ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಬೇರೆ ರೀತಿಯಾದಂಥ ಐಡೆಂಟಿ ಕಾರ್ಡ್, ಯಾವುದೇ ಐಡೆಂಟಿ ಕಾರ್ಡನ್ನು ತೋರಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಯಾವುದೇ ಒಂದು ರಾಷ್ಟ್ರೀಯ ಹೆದ್ದಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸರ್ವಿಸ್ ರಸ್ತೆಯನ್ನು ಮಾಡಬೇಕು. ಆ ಯಾವುದೇ ರೀತಿಯಾದಂಥ ಸರ್ವಿಸ್ ರಸ್ತೆ ಇಲ್ಲ. ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸರ್ವಿಸ್ ರಸ್ತೆಯಲ್ಲಿ ನಾವು ಹೋಗ್ತಕ್ಕಂಥದ್ದು ಅದು ನಮ್ಮ ಆಯ್ಕೆ ಆಗಿರಬೇಕು. ಆದರೆ ಅಂಥದ್ದು ಯಾವುದೋ ಒಂದು ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಸಹ ಅವರು ಆ ರೀತಿಯಲ್ಲಿ ಮಾಡಲಿಲ್ಲ ಅನ್ನೋದು. ಮತ್ತು ಅಲ್ಲಿಂದ ಹೊಸಳ್ಳಿಗೆ ಹೋಗ್ತಕ್ಕಂಥ ಒಂದು ದಾರಿ ಏನಿತ್ತೋ ಸಾರ್ವಜನಿಕರು ತಿರುಗಾಡ್ತಕ್ಕಂಥ ಹೊಲ ಗದ್ದೆಗಳಿಗೆ ಹೋಗ್ತಕ್ಕಂಥ ದಾರಿಯನ್ನು ಸಹ ಅವರು ಬಂದ್ ಮಾಡಿದ್ದಾರೆ. ಆದರೆ ಇಡೀ ಆ ಜನ ಮತ್ತೆ ಅಲ್ಲಿ ರಸ್ತೆಗೆ ಬರಬೇಕು ಅಂತ ಹೇಳಿದ್ರೆ, ಹೊಲ ಗದ್ದೆಗಳು ಬರಬೇಕು ಅಂತ ಹೇಳಿದ್ರೆ 4-5 ಕಿಲೋಮೀಟರ್ ದೂರಗಳ ಸುತ್ತಗಳು ಬರಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಒಂದು ಎಂಟ್ರೆನ್ಸನ್ನು ಕೊಡಬೇಕಾಗಿತ್ತು, ಅದನ್ನು ಸಹ ಯಾವುದೇ ರೀತಿಯಲ್ಲಿ ಮಾಡಲಿಲ್ಲ ಅನ್ನೋದು. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳ ನಡುವೆನೂ ಟೋಲ್ ಸಂಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಅದನ್ನು ನಾವು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಅದನ್ನು ನಾವು ವಿರೋಧಿಸ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಟೋಲ್ ಸಂಗ್ರಹ ಮಾಡೋಕ್ಕೂ ಮುನ್ನ ಮಳವಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂತಹ ಜನಪ್ರತಿನಿಧಿಗಳನ್ನ ಒಳಗೊಂಡಂತೆ ಸಂಘ ಸಂಸ್ಥೆಗಳನ್ನ ಒಳಗೊಂಡಂಥ ರೀತಿಯಲ್ಲಿ ಹಾಗೂ ಆ ಪಂಚಾಯಿತಿ ವ್ಯಾಪ್ತಿಯ ಆ ಸುತ್ತಮುತ್ತ ಬರ್ತಕ್ಕಂತಹ ಹಳ್ಳಿಯ ಜನರ ಪ್ರಮುಖರನ್ನು ಒಳಗೊಂಡಂಥ ರೀತಿಯಲ್ಲಿ ಒಂದು ಸಭೆಗಳನ್ನ ನಡೆಸಿ ಅವರ ಸಲಹೆ ಸಹಕಾರಗಳನ್ನು ತೆಗೆದುಕೊಂಡು ಇವರು ಈ ತೀರ್ಮಾನಕ್ಕೆ ಬರಬೇಕಾಗಿತ್ತು. ಆದರೆ
ಯಾರ ಅಭಿಪ್ರಾಯಗಳನ್ನು ಸಹ ಕೇಳದೇನೆ ಏಕಾಏಕಿಯಾಗಿ ಈ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾದ ವಿಧಾನ ಅಲ್ಲ. ಮತ್ತು ಯಾವುದೇ ಕಾಮಗಾರಿನೂ ಪರಿಪೂರ್ಣ ಆಗಲಿಲ್ಲ. ಇದರಿಂದ ಮುಂದೆ ಇಡೀ ತಾಲೂಕಿನ ಜನತೆಗೆ ದೊಡ್ಡ ರೀತಿಯಾದಂಥ ಒಂದು ಸಮಸ್ಯೆ ಬರ್ತದೆ. ಮತ್ತು ಇಲ್ಲಿ ಮಳವಳ್ಳಿಯಿಂದ ಹೋಗ್ತಕ್ಕಂಥ ಒಂದು 10-12 ಕಿಲೋಮೀಟರ್ ದೂರದಲ್ಲಿನೇ ಟೋಲ್ ಬರ್ತದೆ. 10-12 ಕಿಲೋಮೀಟರ್ ದೂರದಲ್ಲಿ ಮಳವಳ್ಳಿಯಿಂದ ಹೋಗ್ತಕ್ಕಂಥವ್ರಿಗೆ ಟೋಲ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೂ ರೀತಿ ಸಮಸ್ಯೆಗಳೆಲ್ಲ ಎದುರಾಗ್ತಿರ್ಬೇಕಾದಂಥ ಸಂದರ್ಭಗಳೆಲ್ಲ ಬರ್ತವೆ. ಮಳವಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಕಿರ್ಗಾವಲಿಂದ ಹೋಗ್ಬೇಕು, ಕಿರ್ಗಾವಲಿಂದ ಇರ್ಬೋದು, ಅಲ್ಗೂರಿನಿಂದ ಇರ್ಬೋದು, ಈ ಬೇರೆ ಬೇರೆ ತಾಲೂಕಿನಿಂದ ಹೋಗ್ತಕ್ಕಂಥ ಜನರುಗಳಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ ಇರ್ತದೆ. ಇಡೀ ತಾಲೂಕಿನ ಎಲ್ಲರಿಗೂ ಮುಕ್ತವಾದಂಥ ಅವಕಾಶ ಕೊಡಬೇಕು. ಯಾವುದೇ ಪಾಸ್ ಗೀಸ್ ಕೇಳಬಾರ್ದು. ಅವ್ರ ಐಡೆಂಟಿ ಕಾರ್ಡ್ ಯಾವುದಾದ್ರು ಒಂದು ಐಡೆಂಟಿ ಕಾರ್ಡನ್ನು ಕೇಳಿ ಅವ್ರನ್ನ ಮುಕ್ತ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ.